ನಾವು ಒಂದೇನು ಅರ್ಥ ಮಾಡ್ಕೋಬೇಕು ಅಂದರೆ, ನಾವೀ ಜೀವನದಲ್ಲಿ ಒಬ್ಬರೇ, ಅದೊಂದು ನಾವು ಅರ್ಥ ಮಾಡ್ಕೋಬೇಕು. ಆಯಿತು, ನಿಮ್ಮ ಜೊತೆ ಪೇರೆಂಟ್ಸ್ ಇದ್ದಾರೆ, ನಿಮ್ಮ ಫ್ಯಾಮ್ಲಿ ಇದ್ದಾರೆ, ಬ್ರದರ್ ಇದ್ದಾರೆ, ಹಸ್ಬೆಂಡ್ ಇದ್ದಾರೆ, ವೈಫ್ ಇದ್ದಾರೆ, ಇದೆಲ್ಲ ಓಕೆ, ಇದು ನಿಮ್ಮ ಆ್ಯಡ್ ಆನ್. ಓಕೆ, ನಿಮ್ಮ ಜೊತೆ ಇದ್ದರೆ ಓಕೆ, ತುಂಬ ಒಳ್ಳೆಯದು. ಬಟ್ ನಿಮ್ಮ ಜೊತೆ ಇಲ್ಲ ಅಂದ್ರೂ ನಿಮ್ಮ ಲೈಫ್ ಹೋಗುತ್ತೆ. ಯಾಕಂದರೆ ನೀವು ಒಂದೇನು ಅರ್ಥ ಮಾಡ್ಕೋಬೇಕು ಒಬ್ಬ ಮನುಷ್ಯನಿಗೆ ತುಂಬ ಮುಂದೆ ಎತ್ತರಕ್ಕೆ ಬೆಳಿಬೇಕು ಅಂದರೆ ಅವನಿಗೆ ಯಾರು ಬೇಕು ಅಂದರೆ ಅವನು ಮಾತ್ರ ಸಾಕು, ಬೇರೆ ಯಾರೂ ಬೇಡ. ಜೀವನದಲ್ಲಿ ಎಲ್ಲರೂ ನಿಮಗೆ ನನ್ನ ಹತ್ರ ಇವರಿಲ್ಲ, ನನ್ನ ಹತ್ರ ಅವರಿಲ್ಲ, ನನಗೆ ಸಪೋರ್ಟ್ ಇಲ್ಲ ಅನ್ನೋದೇನು ಅನ್ಕೋತಾರಲ್ಲ, ಇದು ಅವ್ರು ಕೊಡ್ತಿರೋ ರೀಸನ್ ಅಷ್ಟೇ. ಅವ್ರ ಕೈಲಿ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ರೀಸನ್ ಕೊಡ್ತಾ ಇದ್ದಾರೆ. ಬಟ್ ಒಬ್ಬ ಮನುಷ್ಯನಿಗೆ ಯಾವಾಗ ಮಾಡೋಕ್ಕಾಗತ್ತೆ, ಅವನ ಕೈಲಿ ಮುಂದೆ ಹೋಗೋಕ್ಕಾಗತ್ತೆ, ಅವನು ಅಚೀವ್ ಮಾಡೋಕ್ಕಾಗತ್ತೆ ಅನ್ನೋದು ಯಾರು ತಲೆಯಲ್ಲಿರುತ್ತಲ್ಲ, ಅವನಿಗೆ ಯಾವ್ದು ಅವಶ್ಯಕತೆಯೂ ಇರಲ್ಲ. ಯಾಕಂದರೆ ಅವನು ಆಟೋಮೆಟಿಕ್ಲಿ ಒಂದೊಂದು ಹುಡುಕ್ತಾ ಹೋಗ್ತಾನೆ. ಒಂದು ದಾರಿ ಕ್ಲೋಸ್ ಆಗುತ್ತೆ, ಇನ್ನೊಂದು ದಾರಿ ಹುಡುಕ್ತಾ ಹೋಗ್ತಾನೆ. ಸೊ ನೀವೇನು ಅರ್ಥ ಮಾಡ್ಕೋಬೇಕು ಅಂದರೆ, ನಾನು ನನ್ನ ಜೀವನದಲ್ಲಿ ನಾನೊಬ್ಬನೇ, ನನಗೆ ಯಾರ್ದು ಅವಶ್ಯಕತೆ ಇಲ್ಲ. ನನ್ನ ಜೊತೆ ನೀವಿದ್ದೀರಾ, ನನಗೆ ಖುಷಿ. ಬಟ್ ನನಗೆ ಸ್ಟಿಲ್ ಯಾರ್ದು ಅವಶ್ಯಕತೆ ಇಲ್ಲ. ನಿಮಗೆ ಎಕ್ಸ್ಟ್ರಾ ಸಪೋರ್ಟ್ ಸಿಗ್ತಿದೆಯಾ, ಓಕೆ, ಒಳ್ಳೆಯದೇ ಅದು. ಬಟ್ ಸ್ಟಿಲ್ ನಿಮಗೆ ಯಾರ್ದು ಅವಶ್ಯಕತೆ ಇಲ್ಲ. ನೀವು ಏನು ಬೇಕಾದ್ರೂ ಮಾಡ್ಬೋದು, ನೀವು ಒಬ್ಬರೇ ನನ್ನ ಕೈಲಿ ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡ್ರೆ ಮಾತ್ರ. ಹಾಗಂತ ಹೇಳ್ಬಿಟ್ಟು ನೀವು ಬಂದು ಹೇಳ್ಬೋದು, ಇಲ್ಲ ನಾನೀಗ ಮನೆ ಕಟ್ಟಬೇಕು, ನಾನೇನೊಬ್ಬನೇ ಮನೆ ಕಟ್ಟೋಕ್ಕಾಗತ್ತ, ಗಾರೆ ಮಿಸ್ತ್ರಿ ಅವರೆಲ್ಲ ಬೇಡ ಅಂತ. ನಾನು ಆ ಥರ ಹೇಳ್ತಿರೋದಲ್ಲ. ಇಮೋಷ್ನಲಿ ಸಪೋರ್ಟ್, ಮೆಂಟಲಿ ಸಪೋರ್ಟ್, ನನ್ನ ಜೊತೆ ಒಬ್ಬ ಇರ್ತಾನೆ ಅನ್ನೋದೇನು ಕಾನ್ಸೆಪ್ಟ್ ಇರುತ್ತಲ್ಲ ಒಬ್ಬ ಮನುಷ್ಯನಿಗೆ, ಅದು ಯಾರ್ದು ಅವಶ್ಯಕತೆ ಇಲ್ಲ. ಇಮೋಷ್ನಲಿ ಸಪೋರ್ಟಿಗೆ ನೀವೇ ಇರ್ತೀರ. ನೀವೇ ನಿಮಗೆ ಹೇಳ್ಕೊಂಡು, ನೀವೇ ನಿಮಗೆ ಇದು ಮಾಡಿಕೊಂಡು, ನನ್ನ ಕೈಲಿ ಆಗುತ್ತೆ ಅಂತ ನೀವೇನು ಹೇಳ್ಕೊಂಡು ಹೋಗ್ತೀರಲ್ಲ, ಅದೇ ನಿಮ್ಮ ಇಮೋಷ್ನಲ್ ಸಪೋರ್ಟ್. ಯಾವಾಗ ನೀವು ಅನ್ಕೋತೀರಾ ನನಗೆ ಇದನ್ನು ಮಾಡಬೇಕು ಅಂತ, ನನಗೆ ಮನೆ ಕಟ್ಟಬೇಕು ಅಂತ, ಆಟೋಮೆಟಿಕ್ಲಿ ನೀವು ಥಿಂಕ್ ಮಾಡಿದಾಗ ಎಲ್ಲರೂ ನಿಮಗೆ ಆಟೋಮೆಟಿಕ್ಲಿ ಸಿಕ್ಬಿಡ್ತಾರೆ. ನಿಮಗೆ ಆ ಕೆಲಸಕ್ಕೆ ಅವರೋ ಜನ ಸಿಗ್ತಾರೆ. ನಿಮಗೆಲ್ಲ ಇದನ್ನು ಮಾಡ್ಸೋಕ್ಕೆ ಯಾರು ಬೇಕು, ನನ್ನ ಕೈಲಿ ಒಬ್ಬನೇ ಮಾಡೋಕ್ಕಾಗುತ್ತಾ, ನನ್ನ ಕೈಲಿ ಒಬ್ಬನೇ ಕಂಪ್ನಿ ಮಾಡೋಕ್ಕಾಗುತ್ತಾ, ನನ್ನ ಕೈಲಿ ಒಬ್ಬನೇ ಶಾಪ್ ಮಾಡೋಕ್ಕಾಗುತ್ತಾ, ಇದೆಲ್ಲ ನೀವು ಥಿಂಕ್ ಮಾಡೋದೇನಕ್ಕೆ ಅಂದರೆ, ನೀವು ಅನ್ಕೋತಿರೋದು ನಿಮ್ಮ ಕೈಲಿ ಆಗಲ್ಲ ಅಂತ. ಹಾಗಾಗಿ ನೀವು ಇನ್ನೊಂದು ಸಪೋರ್ಟ್ ಸೀಕ್ ಮಾಡ್ತೀರಾ. ಒಂದು ತಲೆಯಲ್ಲಿ ನಿಮಗೆ ಯಾವಾಗ ಬಂತು, ನನ್ನ ಜೀವನದಲ್ಲಿ ನಾನು ಒಬ್ಬನೇ, ನಾನು ಏನು ಬೇಕಾದ್ರೂ ಮಾಡ್ತೀನಿ, ಒಬ್ಬಂಟಿಯಾಗಿ ನನಗೆ ಯಾರು ಸಪೋರ್ಟ್ ಇಲ್ಲ ಅಂದರೂ ನಾನು ಮುಂದೆ ಹೋಗ್ತೀನಿ, ಸಪೋರ್ಟ್ ಬಂದ್ರೂ ನಾನು ಮುಂದೆ ಹೋಗ್ತೀನಿ. ಯಾಕಂದರೆ ನಿಮಗೆ ಯಾರ್ದಾದ್ರು ಒಂದು ಸಪೋರ್ಟ್ ಬರುತ್ತಲ್ಲ, ಅದು ಕಾನ್ಸ್ಟೆಂಟಾಗಿ ಬರಲ್ಲ, ಅದು ಮಧ್ಯದಲ್ಲಿ ಗ್ಯಾಪ್ ತಗೊಳುತ್ತೆ. ಅವಾಗ ನೀವೇನು ಮಾಡ್ತೀರಾ, ಸಪೋರ್ಟಿಗೆ ವೇಟ್ ಮಾಡ್ತೀರಾ. ಹಾಂ, ನೀವು ಅಡಿಕ್ಟ್ ಆಗಿಬಿಡ್ತಾರೆ. ಯಾವುದಾದ್ರು ಒಂದು ಸಪೋರ್ಟ್ ನಿಮಗೆ ಸಿಗ್ತಾ ಇದೆ ಅಂದರೆ ಆ ಸಪೋರ್ಟಿಗೆ ಅಡಿಕ್ಟ್ ಆಗ್ತೀರಾ. ಓಕೆ, ನನ್ನ ಫ್ರೆಂಡ್ ಇದ್ದಾನೆ, ಅವ್ನು ಬರ್ತಾನೆ ನನ್ನ ಜೊತೆ ಯಾವಾಗಲೂ. ಇವತ್ತು ನನ್ನ ಫ್ರೆಂಡ್ ಇಲ್ಲ ಕಣೋ, ಇವತ್ತು ನಾನು ಎಲ್ಲೂ ಹೋಗಲ್ಲ, ಇವತ್ತು ಇಲ್ಲೇ ಇರ್ತೀನಿ, ನನಗೇನು ಕೆಲಸ ಮಾಡೋಕ್ಕಾಗಲ್ಲ ಇವತ್ತು, ನನ್ನ ಫ್ರೆಂಡ್ ಇಲ್ಲ. ಅವನಿಗೊಂದು 10 ಸತಿ ಫೋನ್ ಮಾಡ್ತೀರಾ, ಮಗ ಎಲ್ಲಿದೆಯಾ ಅಂತ. ಯಾವಾಗ ನೀವು ಅನ್ಕೋತೀರಾ ಇವ್ನು ಬಂದ್ರೂ ನನಗೆ ಖುಷಿನೇ, ಇವ್ನು ಬಂದಿಲ್ಲ ಅಂದರೂ ನನಗೆ ಖುಷಿನೇ, ನನ್ನ ಕೆಲಸ ನಾನು ಮಾಡ್ತೀನಿ. ಯಾಕಂದರೆ ನಾನು ಇರೋದು ಒಬ್ಬನೇ, ನನಗೆ ಒಬ್ಬನೇ ಜೀವನ ಮಾಡಿ, ಒಬ್ಬನೇ ಕೆಲಸ ಮಾಡಿ ನನಗೆ ಅಭ್ಯಾಸ ಇದೆ. ಸೊ ಪ್ರತಿಯೊಬ್ಬ ಮನುಷ್ಯನು ಲೋನ್ಲಿಯಾಗಿ ಇರೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಲೋನ್ಲಿಯಾಗಿರೋದನ್ನು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಅಲೋನಾಗಿ ಜೀವನನ ರೂಪಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ತಲೆಯಲ್ಲಿ ಕೂರಿಸ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಯಾರ್ದು ಅವಶ್ಯಕತೆ ಅನ್ನೋದೇ ಇರಲ್ಲ. ಇದ್ರೆ ಓಕೆ, ಇಲ್ಲ ಅಂದರೆ ಇಟ್ಸ್ ಓಕೆ.